ಚಳಿಗಾಲ ಅಧಿವೇಶನದಲ್ಲಿ ಈಗಾಗಲೇ ಏನು ಉತ್ತರ ಕರ್ನಾಟಕವನ್ನ ವಿಭಾಗ ಮಾಡಿ ಅಂತ ಹೇಳಿ ಈಗಾಗಲೇ ಏನು ರಾಜು ಕಾಗೆ ಅವರು ಸದನದಲ್ಲಿ ಮಾತನಾಡಿದ್ರು. ಈ ವಿಚಾರವಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆ ಮಾತಾಡೋಣ. ಸರ್, ಈಗಾಗಲೇ ಏನು ಉತ್ತರ ಕರ್ನಾಟಕಕ್ಕೆ ಸರ್ಕಾರ ಮಲ್ತಾಯಿ ಧೋರಣೆ ತೋರ್ತಾ ಇದೆ, ಈ ವಿಚಾರವಾಗಿ ಕೂಡ ನೀವು ಸದನದಲ್ಲಿ ಧ್ವನಿ ಎತ್ತಿದ್ರಿ, ಏನ್ ಹೇಳ್ತೀರಿ? ಸದನದಲ್ಲಿ ನಾನು ನಮ್ಮ ಭಾಗದ ಸಮಸ್ಯೆಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿದ್ದೀನಿ. ಈಗ ಕೃಷ್ಣಾ ನದಿಗೆ 3 ತಿಂಗಳು ನೀರು ಬತ್ತಿ ಹೋಗ್ತಿದ್ದಾವೆ. ಮಾರ್ಚ್ ಏಪ್ರಿಲ್ ಮೇದಲ್ಲಿ ಅಂತೇಳಿ ಅದ್ರ ಬಗ್ಗೆ ಮಹಾರಾಷ್ಟ್ರ ಸರ್ಕಾರದಿಂದ ಒಂದು ಒಪ್ಪಂದ ಮಾಡ್ಕೊಳ್ಳಿ ಹೇಳಿದ್ದೀನಿ. ಆಮೇಲೆ ನಮ್ಮ ಕಡೆ ಭಾಗದ್ದು ಸೌಳು ಜವಳ ಭಾಳ ಆಗಿದೆ, ಅದಕ್ಕೆ ಹೆಚ್ಚಿನ ಅನುದಾನ ಕೊಡ್ರಿ. ಎಲ್ಲ ಭೂಮಿ ಬರಡಾಗಿ ಹೋದ ಬಳಿಕ ಉಪಜೀವನ ನಡೆಸೋದು ಕಠಿಣ ಆಗ್ತಿದೆ. ಇವತ್ತು ಕೆಲವು ಮನೆತನಗಳು, ದೊಡ್ಡ ಮನೆತನಗಳೆಲ್ಲ ಹಾಳಾಗಿದ್ದಾವು ಅನ್ನೋಂಥ ಮಾತನ್ನು ಹೇಳಿದ್ದೀನಿ. ಯಾಕಂದ್ರೆ 200, 300 ಜಮೀನು ಇದ್ದವರು ಗೌಡ್ರ ಮಣಿಗಳೆಲ್ಲ ಬಾಗಿಲ ಹಾಕಿದ್ದಾರೆ. ಯಾಕಂದ್ರೆ ಎಲ್ಲ ಸೌಳು ಜೋಳ ಆಗಿದಾವು. ಹಿಂಗಾಗಿ ನಮಗೆ ಆ ಭೂಮಿ ಎಲ್ಲ ಬರಡಾಗಿ ಹೋದ್ರೆ ಜನ ಎಲ್ಲಿ ಹೋಗೋರು? ಅವರೆಲ್ಲ ಬದುಕುವುದು ಕಠಿಣ ಐತಿ ಅಂತೇಳಿ ಮಾತಾಡಿದ್ದೀನಿ. ಈ ಭಾಗದಲ್ಲಿ ನೀರಾವರಿ ಯೋಜನೆಗಳು ವಿಳಂಬ ಆಗ್ತಾ ಇದ್ದಾವೆ. 2017ರಲ್ಲಿ ಆದಂಥ ಬಸವೇಶ್ವರ ಯಾತ್ ನೀರಾವರಿ ಈಗ ನಾವು 8 ವರ್ಷ ಆಯಿತು. 8 ವರ್ಷದ ನಂತರ ನಾವು ನೀರು ಹೋಗಿದೆವು. 8 ವರ್ಷ ಒಂದು ಯೋಜನೆ ಆಗಲಿಕ್ಕೆ ವಿಳಂಬ ಆಯ್ತಲ್ಲ. ಇನ್ನೂ 50% ಯೋಜನೆ ಸಂಪೂರ್ಣ ಆಗಬೇಕಾಗೈತಿ. ಅದ್ರ ಸಲುವಾಗಿಯೂ ನಾವು ಇಮಿಡಿಯೇಟ್ ಅನುದಾನ ಕೊಟ್ಟು ಮುಗಿಸ್ರಿ ಅಂತೇಳಿ ಒಂದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಂದು ಮೀಟಿಂಗ್ ಕರೆದ್ರು. ಅದಕ್ಕೆ ಒತ್ತು ಕೊಟ್ಟು ಅದನ್ನು ಮುಗಿಸುವಂತ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನನ್ನ ಅನಿಸಿಕೆ, ನಮ್ಮ ಭಾಗದಲ್ಲಿ ಏನು ಕೆಲಸಗಳ ವಿಳಂಬ ಆಗ್ತಿದಾವೋ ಆ ಕೆಲಸಗಳ ಬಹಳ ತುರ್ತಾಗಿ ಆಗಬೇಕು. ಶಿಕ್ಷಣ, ಆರೋಗ್ಯ ಇವೆಲ್ಲ ಹೆಚ್ಚು ನಮಗೆ ಹೈಸ್ಕೂಲ್ಗಳು ಬೇಕಾಗಿದ್ದಾವೆ. ಹಳ್ಳಿಗಳಲ್ಲಿ ನೀರಾವರಿ ಯೋಜನೆಗಳು ವಿಳಂಬ ಆಗ್ತಾ ಇದ್ದಾವು. ಇದೆಲ್ಲ ಉದಾಹರಣೆ ಕೊಟ್ಟು ಹೇಳಿದ್ದೀನಿ ನಾನು. ಆಮೇಲೆ ನಮಗೆ ಕಲ್ಯಾಣ ಕರ್ನಾಟಕ ಒಂದು ನಿಗಮ ಮಾಡಿ 371G ಅಲ್ಲಿ ಹಿಂದುಳಿದ ವರ್ಗ ಅಂತೇಳಿ ಏನು ನೀವು ಅದಕ್ಕೆ 5,000 ಕೋಟಿ ಪ್ರತಿ ವರ್ಷ ಕೊಡ್ತೀರಲ್ಲ, ಅದೇ ಥರ ನಮಗೂ ಕಿತ್ತೂರು ಕರ್ನಾಟಕ ನಿಗಮ ಮಾಡಿ ನಮ್ಮ ಭಾಗದಲ್ಲಿಯೂ 5,000 ಕೋಟಿ ನಮಗೂ ಕೊಟ್ಟಿದ್ದಾದ್ರೆ ನಮ್ಮಲ್ಲಿಯೂ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಿರುದ್ಯೋಗ ಸಮಸ್ಯೆಗಳು ನಮ್ಮಲ್ಲಿ ತಾಂಡವಾಡ್ತಿದೆ. ಪ್ರತಿಯೊಬ್ಬರು ಮನೆಯಲ್ಲಿ 3 4 ಮಕ್ಕಳು ಎಲ್ಲರೂ ಗ್ರ್ಯಾಜುಯೇಟ, ಡಿಪ್ಲೊಮಾ, ಇಂಜಿನಿಯರಿಂಗ ಎಲ್ಲ ಆಗಿ ಅವರು ಖಾಲಿ ಅಡ್ಡಾಡ್ತಾ ಇದ್ದರು. ತಾಯಿ ತಂದೆ ಮನೆಯಲ್ಲಿ ಅವ್ರಿಗೆ ಮಕ್ಕಳಿಗೆ ದಿನನಿತ್ಯ ಜಗಳ. ನೀವೀಗ ಶಾಲೆ ಕಲಿಸಿದೀವಿ, ನೀವು ಉದ್ಯೋಗ ಮಾಡ್ತಿಲ್ಲ ಅಂತೇಳಿ. ಈ ಭಾಗದಲ್ಲಿ ಇಂಡಸ್ಟ್ರಿಯಲ್ಲಿ ಬರಬೇಕು. ನಾವು ಜಾಗನೂ ಕೊಡ್ತೇವು, ಅವ್ರಿಗೆ ನೀರು ಕೊಡ್ತೇವು. ಈ ಭಾಗದಲ್ಲಿ ಇಂಡಸ್ಟ್ರಿ ಬಂದದ್ದಾದ್ರೆ ಬೇರೆ ಬೇರೆ ಕಾರ್ಖಾನೆಗಳು, ನುಸ್ತಾ ಸಕ್ಕರೆ ಕಾರ್ಖಾನೆ ಅಲ್ಲ, ಬೇರೆ ಬೇರೆ ಕಾರ್ಖಾನೆಗಳು ಇಂಡಸ್ಟ್ರಿ ಈ ಭಾಗದಲ್ಲಿ ನಮ್ಮಲ್ಲಿ ಬಂದು ಅಂದ್ರೆ ಇವತ್ತೇನು ನಮ್ಮ ಮಕ್ಕಳ ನಿರುದ್ಯೋಗಿ ಆಗಿ ಅಡ್ಡಾಡ್ತಿದಾರಲ್ಲ, ಅವ್ರಿಗೊಂದು ಉದ್ಯೋಗ ಸಿಗ್ತೈತಿ, ಬದುಕಲಿಕ್ಕೆ ಒಂದು ದಾರಿ ಆತೈತಿ. ಇದೇ ನನ್ನ ಉದ್ದೇಶ. ಈ ಭಾಗ ಕಿತ್ತೂರು ಕರ್ನಾಟಕ, ಬಾಂಬೆ ಕರ್ನಾಟಕ ಅತೀವಿ. ಮೊದಲೆಲ್ಲ ಹಳೆ ಬಾಂಬೆ ಕರ್ನಾಟಕ ಅದಿದ್ರು, ಈಗ ಕಿತ್ತೂರು ಕರ್ನಾಟಕ ಅಂತ ಇದ್ದೀವಿ. ನಮ್ಮಲ್ಲಿಯೂ ಜನ ಬದುಕಬೇಕು, ನಮ್ಮಲ್ಲಿ ಜನ ನೀರಾವರಿ ಆಗಬೇಕು. ನೋಡಿದ್ರೆ ನೀವು ಬಸವೇಶ್ವರ ಯಾತ್ ನೀರಾವರಿ ಈಗ ಆದ್ಮೇಲೆ ನಾವು ಸ್ವತಂತ್ರ ಸಿಕ್ಕಿ 8 ವರ್ಷ ಆಯ್ತು, 80 ವರ್ಷ ಆಯ್ತು. 80 ವರ್ಷದಲ್ಲಿ ಈಗ ನೀರು ಕಾಣ್ತಾ ಇದ್ದೀವಿ ನಾವು. ಇದೇ ನನ್ನ ವಾದ. ನಮ್ಮ ಜನನು ಸಮಾನತೆ ಬರಬೇಕು. ಒಬ್ಬರು ಶ್ರೀಮಂತರು, ಒಬ್ಬರು ಬಡವರು, ಒಬ್ಬರ ಪಕ್ಕದ ಮನೆಯವರು ಹೋಳಿಗೆ ತುಪ್ಪ ತಿನ್ನಕದರು, ನಾವಿಲ್ಲಿ ತಂಗಳ ರೊಟ್ಟಿ ಖಾರ ತಿನ್ನಕದೇವು. ಇದು ನನ್ನ ಸರ್ಕಾರಕ್ಕೆ ಒತ್ತಗಳು. ಸರ್, ಈ ಅಧಿವೇಶನ ಏನಾದ್ರು ತೃಪ್ತಿ ತಂದಿದೆ, ಏನು ಕಾಲ ಹರನಾಗಿದೆ ಅಂತ? ಈಗ ನಾನು ಮಾತಾಡಿದ್ದು ಸ್ವಲ್ಪ ಎಲ್ಲಾ ಕಡೆ ಈ ಸಲ ಹೆಚ್ಚು ಜನ ಉತ್ತರ ಕರ್ನಾಟಕ ಬಗ್ಗೆ ಮಾತನಾಡಿದರು. ಕೆಲವು ಜನ ದಕ್ಷಿಣ ಭಾಗದ MLAಗಳು ಮಾತಾಡ್ಬಟ್ ಅವ್ರಿಗೆ ನಮ್ಮ ಪರಿಸ್ಥಿತಿಗಳು ಗೊತ್ತಿಲ್ಲ ಇಲ್ಲಿದೆ. ಆಮೇಲೆ ಇಲ್ಲಿಯೇ ನಾನು ಮಾತಾಡಿದ್ದೀನಿ, ಸಿದ್ದು ಸೌದಿ ಮಾತಾಡಿದರು, ಆಮೇಲೆ ಲಕ್ಷ್ಮಣ ಸೌದಿ ಅವರು ಮಾತಾಡಿದರು. ಹೆಚ್ಚಿಗೆ ಒತ್ತ ನಮ್ಮ ಭಾಗದಲ್ಲಿ ಏನು ಸಮಸ್ಯೆಗಳಿದಾವೆ. ಈಗ ನೋಡ್ರಿ, ಬ್ರಿಡ್ಜ್ ಕಟ್ಟಾಕದೇವು, ಅದನ್ನ ಯಾಕೆ ಒತ್ತು ಕೊಡಂಗಿಲ್ಲ ನೀವು? 8 ವರ್ಷ ಆಯ್ತು ಬ್ರಿಡ್ಜ್ ಅದ. 2005ರಾಗ ಪ್ರಾರಂಭ ಮಾಡಿದೇವ್ರಿ. ಕುಡ್ಚಿ ಉಗಾರ ಬ್ರಿಡ್ಜ, ಚಿಂಚಲಿ ಮುಡವಾಳ, ಜುಗುಳು ಕಿದ್ರಾಪುರ 8 ವರ್ಷ ಆಯ್ತು ಕಟ್ಟಾಕದ. ಎಷ್ಟು ವರ್ಷ ರೀ? 5ರಾಗ ಪ್ರಾರಂಭ ಆಗಿದಾವು. 10 ಎಕರೆ, 15 ಎಕರೆ, 20 ವರ್ಷ ಆಯ್ತು. 20 ವರ್ಷ ಆಯ್ತು. ಅದನ್ನ ಹೋಗಿ ಬರ್ಲಿಕ್ಕೆ ಆಗದಲ್ಲ ಅಂದ್ರೆ ಯಾವ? ನೀವು ನೋಡಿ, ನೀವು ಹೋಗಿ ನೋಡ್ರಿ ಅಲ್ಲಿ.
ಅದನ್ನ ಹೋಗ್ರಿ ಫೋಟೋ ತೆಗೀರಿ, ಅದ್ರ ಬಗ್ಗೆ ಬರೀರಿ. ನಾನು ಯಾಕೆ ಹೇಳ್ಬೇಕಾದೈತಿ? ಆಮೇಲೆ ಈಗ ಅಮೃತ್ 2 ಯೋಜನೆ ಪ್ರಾರಂಭ ಮಾಡಿದ್ದೀವಿ. ಎಲ್ಲಿಂದ? ಕಾಗವಾಡ, ಶೆಡ್ಬಾಳ್, ಉಗಾರ್. ಎಷ್ಟದೈತ್ರಿ ಹೇಳ್ರಿ? 65 ಕೋಟಿ. ಸರ್ಕಾರ 65 ಕೋಟಿ ಖರ್ಚು ಮಾಡೋದೈತಿ. ಕಾಂಟ್ರಾಕ್ಟರ್ ಸರಿಯಾಗಿ ಕೆಲಸ ಮಾಡೋದನ. ಅಲ್ಲಿ ನದಿ ದಂಡಿಗೆ ಜಾಗ ತಗೊಳಕ್ ಹೋಗ್ಬೇಕಾದ್ರೆ ರೈತರದ 27 ಲಕ್ಷ ರೂಪಾಯಿ ನಮ್ಮ ಸರ್ಕಾರದವ್ರು ಕೊಡ್ತೇವೆ ಅನ್ನೋದಾರ. ಕಮಲಾಪುರ ಮತ್ತು ಕಾಗವಾಡ ಏನ್ ಫರಕ್ ಐತಿ? ಅದನ್ನ ಕಾಗವಾಡ ಲಂಡನ್ದಾಗ ಮತ್ತು ಚೈನಾದಾಗ ಐತಿ. ಬೆಳಗಾವಿ ಜಿಲ್ಲೆ ಒಂದೇ ತಾಲೂಕ, ಒಂದು ಆಚೆ ಕಡೆ ರಾಯಬಾಗ್ ತಾಲೂಕ, ಈಚೆ ಕಡೆ ಇದ್ರದ ಸೇಮ್ ಜಮೀನು. ಅಲ್ಲಿ 52 ಲಕ್ಷ ರೂಪಾಯಿ ಕೊಟ್ಟಿದಾರ. ರೆಕಾರ್ಡ್ ಐತಿ ನನ್ನ ಕಡೆ. ಇಲ್ಲಿ ಕಮಲಾಪುರದಾಗ ಹೊಳೆದಂಡಿಗೆ 1 ಎಕರೆಗೆ 52, ನಮಗೆ 27. ಇದೆಲ್ಲಿ ನ್ಯಾಯ? ಇದು ನನ್ನ ವಾದ. ನೀವೇನ್ ತಿಳ್ಕೊತೀರಿ? ಸರ್ಕಾರ ವಿರುದ್ಧ ಮಾತಾಡ್ರಿ ಅಂತ ಹೇಳಿ ನೀವು ಅಂತೀರಿ. ಹಂಗೆ ಬರಿಬೇಡ್ರಿ ನೀವು. ನಾ ಸರ್ಕಾರ ವಿರುದ್ಧ ಅಲ್ಲ. ಆಮೇಲೆ ಒಂದ್ ಕಡೆ ಪ್ರಜಾಸೌಧಕ್ಕ 16 ಕೋಟಿ ಕೊಟ್ಟಿದಾರ. ನನಗೆ 8 ಕೋಟಿ ಯಾಕ? 8 ಕೋಟಿ 60 ಲಕ್ಷ ಎಲ್ಲಾ ಪ್ರಜಾಸೌಧಕ್ಕೆ 11 ತಾಲೂಕುಗಳಲ್ಲಿ ಹೊಸ, ನಮ್ಮಲ್ಲೆಲ್ಲ ಇಡೀ ರಾಜ್ಯದಲ್ಲಿ 11 ಪ್ರಜಾಸೌಧಕ್ಕೆ ದುಡ್ಡು ಕೊಟ್ರು. ಎಷ್ಟ? 860, 890 ಎಲ್ಲರಿಗೂ ಕೊಟ್ರು. ಮತ್ತು ಅಲ್ಲಿ ಜನ ಹೋಗಿ, ಆ ತಾಲೂಕಾದ ಪ್ರತಿನಿಧಿಗಳು ಮತ್ತು ಅಲ್ಲಿ ಜನ ಹೋಗಿ ಹೆಚ್ಚಿಗೆ ವಿನಂತಿ ಮಾಡ್ಕೊಂಡಾಗ ಕೆಲವು ಒಂದು ಯಾವ ತಾಲೂಕು ಅನ್ನೋದು ನಮ್ಮಲ್ಲಿ ಸರ್ಕಾರ, ನೀವು ಕಾಂಗ್ರೆಸ್ ಶಾಸಕರೇ, ಕಾಂಗ್ರೆಸ್ ಮಂತ್ರಿಗಳಿದ್ದಾರೆ, ಈ ರೀತಿ ಯಾಕೆ ಮಾಡ್ತಾ ಇದ್ದವ್ರು ಅಂತ ಸರ್? ಅದನ್ನ ನನಗೆ ಅರ್ಥ ಆಗ್ತಿಲ್ಲ. ನನಗೆ ಅರ್ಥ ಇಲ್ಲ. ನಾನು ಮಾತಾಡಿದಿಲ್ಲ. ನಾ ಈ ಸರ್ಕಾರದ ವಿರೋಧ ಅಲ್ಲ. ನಮ್ಮವ್ರಿಗೆ ನಮಗೂ ಕೊಡ್ರಿ. ಈ ಒಂದೇ ತಾಯಿ ಮಕ್ಳು ಇರ್ತೇವ್. ತಾಯಿ ಒಂದ್ ಮಗುಗ ಹೋಳಿಗೆ ತುಪ್ಪ, ಒಂದ್ ಮಗುಗ ರೊಟ್ಟಿ ಹಾಕ್ಲಾಕಂದ್ರೆ ಸರಿಯಲ್ಲ. ನೀ ಎಲ್ಲಾರನು ಸಮಾನತೆ ಹಿಡ್ದಿದಿ, ಎಲ್ಲಾರನು 9 ತಿಂಗಳು ಹೆತ್ತ ಹರಿದಿದ್ದಿ. ಆ ಮಗ್ಗು ಸರಿಯಾಗಿ ನೋಡ್ಕೋ, ಈ ಮಗ್ಗು ಸಮಾನ ನೋಡ್ಕೋ ನನ್ನ ವಾದ. ಇದು ಸರ್, ಈಗ ಸಿಎಂ ಸರ್ ಈಗಾಗಲೇ DKಶಿ ಅವರು ಕೂಡ ದೆಹಲಿಗೆ ಪ್ರಯಾಣ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತಾರೆ. ಏನ್ ನನಗೆ ಆ ಬದಲ್ ಮಾಹಿತಿ ಇಲ್ಲ. ನಾನು ಅದನ್ನ ಬಗ್ಗೆ ಹೇಳಕ್ ಹೋಗೋದಲ್ಲ. ಅದು ನಮ್ಮ ವರಿಷ್ಠರು, ಹೈಕಮಾಂಡ ಅದನ್ನ ಏನನ್ನು ತೀರ್ಮಾನ ಮಾಡ್ತಾರೆ. ನಾನು ಆ ಮಟ್ಟಿನಲ್ಲಿ ಬೆಳೆದಿಲ್ಲ, ಮತ್ತು ಅದನ್ನು ನಾವೇನೊಂದು ತಲೆನೂ ಕೆಲ್ಸೊಳಕ್ ಹೋಗಿಲ್ಲ. ನಿಮ್ಗೇನಾದ್ರೂ ಮಾಹಿತಿನ 2 ವರ್ಷ ಆದ್ಮೇಲೆ ಬದಲಾವಣೆ ಆಗುತ್ತೆ ಅಂತ ಹೇಳಿ? ಇಲ್ಲ, ನನಗೇನು ಮಾಹಿತಿ ಇಲ್ಲ. ಅಲ್ಲಿ ಏನು ಒಪ್ಪಂದ ಆಗಿದೆಯೋ, ಅಲ್ಲಿ ಹೈಕಮಾಂಡದಲ್ಲಿ ಒಪ್ಪಂದ ಆಗಿದೆ, ನನಗೇನು ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾರೆ 5 ವರ್ಷ ನಮ್ಮ ತಂದೆಯವರೇ CM ಆಗಿರ್ತಾರೆ ಅಂತ ಹೇಳಿ. ಈಗಾಗಲೇ ಕೇಂದ್ರದಲ್ಲಿ ಕೂಡ ಹೇಳಿರ್ತಾರೆ, ಏನು ಯಾರು ಕೂಡ CM ಬದಲಾವಣೆ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿ. ಆದ್ರೆ ಯತೀಂದ್ರ ಅವರಿಗೆ ಈವರೆಗೂ ಕೂಡ ನೋಟಿಸ್ ನೀಡಿಲ್ಲ. ಏನು ಅವ್ರಿಗೆ ವ್ಯಕ್ತಿ ಸ್ವಾತಂತ್ರ್ಯ ಇದೆ, ಅವರ ಅನಿಸಿಕೆಗಳನ್ನ ಅವ್ರು ಹೇಳಿದಾರು. ಈಗ ನಾನು ಹೇಳ್ತೇನೆ, ನಾನು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತೇನೆ, ಸಾಧ್ಯ ಐತಿ? ಏನೋ ಒಂದು ಹೇಳೋದಕ್ಕ ಮತ್ತು ಮಾತಾಡೋದಕ್ಕೆ ವ್ಯತ್ಯಾಸ ಆಗ್ತಿದೆ. ಇದು ನೋಡ್ರಿ, ಇದ್ರ ಚಿಕ್ಕಮಗಳೂರು ತಾಲೂಕಿನಲ್ಲಿ ಹೊಸದಾಗಿ ತಾಲೂಕಾ ಪ್ರಜಾಸೌಧ ಕಟ್ಟಡವನ್ನು 16 ಕೋಟಿಯ ಅಂದಾಜು ಮೊತ್ತಲು ನಿರ್ಮಿಸಲು ಆಡಳಿತ ಅನುಮೋದನೆ ನೀಡಿದರು. ದಿಸ್ ಇಸ್ ದ ರೆಕಾರ್ಡ್. ಹಿಂಗೆಲ್ಲಾಕೆ ವ್ಯತ್ಯಾಸ ಅನ್ನೋದು ನನ್ನ ವಾದ. ನೀವು ಸರ್ಕಾರ ವಿರುದ್ಧ ಅಲ್ಲ ಇದು. ನಮ್ಮಲ್ಲೇ ನಮಗೂ ಒಂದು ಕೂಡಿ ಅದು ವಿನಂತಿ. ನಾನು ಹೋರಾಟ ಮಾಡಿ ಸರ್ಕಾರ ಬಿಲ್ಡ್ ಉಳ್ಸಕ್ಕೆ ನಾವೊಂದು 7-8 ಮಂದಿ MLA ತಗೊಂಡು ಹೋಗಿ ಎಲ್ಲಿ ನಮ್ಮ ಬಾಂಬೆಗೆ ಹೋಗಿ ಅಥವಾ ಹೈದರಾಬಾದ್ಗೆ ಹೋಗಿ ಏನು ಮಾಡಕತ್ತಿಲ್ಲ, ಏನಿಲ್ಲ. ನಮ್ಮ ಜನ ಅನುಭವ ಇದ್ದಾವೆ. ನಿಮ್ಮ ಏನು ಪರಿಸ್ಥಿತಿ, ನಿಮ್ಮ ಭಾಗದಲ್ಲಿ ಏನು ಪರಿಸ್ಥಿತಿ ಇದು ಗೊತ್ತೈತಿ. ಅದರ ಬಗ್ಗೆ ನನ್ನ ಕೂಗು ಏನು, ನನ್ನ ವೈಯಕ್ತಿಕ ಸ್ವಂತದ ಏನ್ರ ನನ್ನ ಸಲುವಾಗಿ, ನನ್ನ ಮನೆ ಸಲುವಾಗಿ, ನನ್ನ ಮಕ್ಕಳ ಸಲುವಾಗಿ, ನಾನು ಹೆಂಡ್ರ ಸಲುವಾಗಿ ಏನ್ರ ಬಿಟ್ಟಿದ್ದೀನಿ, ಏನಿಲ್ಲಲ್ಲ. ಸರ್, ಕೊನೆಯದಾಗಿ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಆದರೆ ಸಚಿವ ಸ್ಥಾನದ ಆಕಾಂಕ್ಷಿನ ಸರ್? ನಾನು ಆಕಾಂಕ್ಷಿ. ನಾನು ಮಠಾಧೀಶ ಅಲ್ಲ, ಏನು ಸ್ವಾಮಿನೂ ಅಲ್ಲ. ನಾನು 5 ಸಲ MLA ಆಗಿದ್ದೀನಿ. ಎಲ್ಲರಿಗಿಂತ ನಾನು ಸೀನಿಯರ್ ಇದ್ದೀನಿ. ನನಗಿಂತ ಜೂನಿಯರ್ ಇದ್ದವ್ರಿಗೆ ಮಂತ್ರಿ ಮಾಡಿದ್ದೀನಿ. ಅದನ್ನ ಯಾರ್ಯಾರು ಜೂನಿಯರ್ ಇದ್ದಾರೆ, ನಾನು ಸೀನಿಯರ್ ಇದ್ದೀನಿ. ಯಾವುದೇ ಖಾತೆ ಕೊಟ್ಟರೂ ಅಗದಿ ಬಹಳ ಸಮರ್ಥವಾಗಿ ನಿಭಾಯಿಸ್ತೀನಿ. ಅದರಲ್ಲಿ ಏನೋ ಎರಡನೇ ಮಾತಿಲ್ಲ. ಅಲ್ಲ, ಈಗ ಲಕ್ಷ್ಮಣ್ ಸವದಿ ಅವರು ಸಚಿವ ಸ್ಥಾನ ಬೇಕಂತಿದ್ದಾರೆ, ನೀವು ಸಚಿವ ಸ್ಥಾನ ಯಾಕೆ ಕೊಡಬಾರ್ದು ಅಂತ ಏನ್ ಕಂಡೈತಿ? ಒಂದೇ ತಾಲೂಕದಾಗ ಲೀಲಾವತಿ ಪ್ರಸಾದ್ ಅವ್ರು ಇದ್ರು, ಆಮೇಲೆ AB ಪಾಟೀಲ್ ಇದ್ರು, ಉಮೇಶ್ ಕತ್ತಿ ಇದ್ರು. ಜಿಲ್ಲಾದಲ್ಲಿ ಪೈಲ 3-4 ಜನ ಮಂತ್ರಿ ಆಗಿದ್ರಲ್ಲ. ಲಕ್ಷ್ಮಣ್ ಸವದಿಗೂ ಕೊಡ್ಲಿ, ನನಗೂ ಕೊಡ್ಲಿ. ಏನ್ ಕೊಡಬಾರ್ದು ಅಂತ ಹೇಳಿ ಸಂವಿಧಾನದಾಗ ಬರ್ತೈತಿ, ಕಾನೂನು ಐತಿ, ಕೊಡಬಾರ್ದು ಅಂತೇಳಿ. ಇಬ್ರು ಸೀನಿಯರ್ ಇದೀವಿ, ಇಬ್ರು ಸಮರ್ಥವಾಗಿ ಇಡೀ ರಾಜ್ಯ ಕೊಟ್ಟರನ್ನು ನಡೆಸ್ಕೊಳ್ಳುವಂತ ಶಕ್ತಿ ನಮ್ಮ ತೆಗೈತಿ. ಇಷ್ಟು ಏನು ಕಾಗವಾಡ ಶಾಸಕರಾಗಿರುವಂತಹ ರಾಜು ಕಾಗೆ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಸಂಜಯ್ ಕೌಲಿ, ನ್ಯೂಸ್ 5 ಚಿಕ್ಕೋಡಿ.